2018 ಕಬ್ಬಾಲೆಗಳನ್ನ ವಾಪಸ್ ಹೊರಟು. ನಾವು ಯಾವ ಕೇಸರು ಹಾಕಿದ್ದೆವು ಕಬ್ಬಾಲೆಗಳಿಗೆ ಎಲ್ಲ ಕಡೆ ಹಾಕಿದ್ರೆ ಒಂದು ಯಾವ್ದಾದ್ರು ಇಬ್ಬರೊಳಗೆ ಒಂದು ಹಾಕಬೇಕು ಒಂದು ಹಾಕಿದ್ದೇನೆ. ಅವಾಗ ನಾವು ಖಂಡಾಮೆಂಡ್ ಆಗಿ ಯಾರು ನಮ್ಮ ಪ್ರಶಾಂತ್ ಭೂಷಣ್ ನಾವು ಅಂದೇಳು ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೆ ಮತ್ತೆ ನ್ಯಾಯ ಇದೆ, ನೀವು ಆ ಕೇಸನ್ನು ವಾಪಸ್ ತಗೊಳಕ್ಕೆ ಅವ್ರಿಗೆ ಹೇಳಿದ್ರಿ, ಅದ್ರ ಜೊತೆಗೆ ನಾವೆಲ್ಲ ಇಂಟರ್ವ್ಯೂನಿಂಗ್ ಅಪ್ಲಿಕೆ ಎಲ್ಲರೂ ಡಿಸ್ಪೋಸ್ ಆಫ್ ಮಾಡಿಬಿಟ್ರಿ, ನಿಮ್ಗೆ ಏನು ಹಕ್ಕಿದೆ, ಇದು ತಪ್ಪಿದೆ, ನಮ್ಮನ್ನು ನೋಟಿಸೇ ಬಂದಿಲ್ಲ, ನಾವು ಅಲ್ಲಿ ಬಂದೇ ಇಲ್ಲ, ಇದನ್ನು ನೀವು ರಿಕಾಲ್ ಮಾಡಿರಿ ಅಂತ ಹಾಕಿದ್ರು. ಸುದೈವದಿಂದ ಏನಂತಾರೆ ವಿಜ್ಡಮ್ ಪ್ರಿವೇರ್ಡು ಅದನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರೇನು ಹೇಳಿದ್ರು ಇವೆರಡೂ ಹೋಗ್ಬಿಟ್ರೆ ನೀವೇ ಇನ್ನೇನು SLP ಇರ್ಲಾರ್ದು ಹಾಕಿ ನೀವು ನಾವು ಹಾಗಾದ್ರೆ ನಾವು ವಾಪಸ್ ತಗೋತೇವೆ. ನಾವು SLP ಹಾಕಿಬಿಡ್ತೇವೆ, SLP ಹಾಕಿದ್ರು ದೊಡ್ಡದಿದೆ ಇವೆಲ್ಲ ವಾಲ್ಯೂಮ್ಸ್ ಈ ಸದ ನನ್ನ ಕಡೆಗಿದೆ, ಸುಮ್ಮನೆ ತಂದಿರ್ತೀನಿ ನಾನು. ನಾಳೆ ಏನಿದೆ ನಾಳೆನೇ ಇದೆ ಸುಪ್ರೀಂ ಕೋರ್ಟ್. ಮೊನ್ನೆ ರಾತ್ರಿ 1:30 ಗಂಟೆಗೆ ಕುಂತು ನಾನು ಅದನ್ನೆಲ್ಲ ನೋಟ್ಸ್ ಮಾಡಿ ನಮ್ಮ ಪ್ರಶಾಂತ್ ಭೂಷಣ್ ಅವರ ಅಸಿಸ್ಟೆಂಟ್ಗೆ ಕಳಿಸಿದ್ದೇನೆ. ಆಮೇಲೆ ಅದನ್ನು ಟೈಪ್ ಮಾಡಿಸಿ ಪ್ರಶಾಂತ್ ಅವ್ರಿಗೆ ಕಳಿಸಿ ಇವತ್ತು ಮುಂಜಾನೆ ಅಲ್ಲಿಂದ ಇಲ್ಲಿ ಪ್ರವಾಸ ಮಾಡುವವರು ಮಾತಾಡಿ ನಾ ಬಂದಿದ್ದೆ. ಯಾಕೆಂದರೆ ಇಂಥ ಭ್ರಷ್ಟರು ಇಂಥವ್ರು ಏನೋ ನೋಡಿ ನಿಮ್ಗೆ ಗೊತ್ತಿದೆ ಅವ್ರು ಎಲ್ಲಿದ್ದರು. ರಾಮಚಂದ್ರ ಯಾರವ ಕ್ರಿಮಿನಲ್ ಫೆಲೋ ಜೊತೆ ಇವರೆಲ್ಲ ಚಹಾ ಕೊಟ್ಟು ಮಾಡಿದವ್ರು ಇಂಥವ್ರು ಇವತ್ತು ನಾಳೆ ಆಡಳಿತ ಮಾಡ್ತಾರಂದ್ರೆ ನಮಗೆ ನಿಮಗೆ ಏನು ಗೌರವ ಇದೆ ರೀ. ಮತ್ತು ನೀವು ನೋಡಿದ್ರೆ ಬೆಂಗಳೂರೊಳಗೆ ನೀವು ಎಡೆಬಿದ್ರೆ ಇವ್ರ ಅಕ್ರಮ ಆಸ್ತಿಗಳದ ಎಲ್ಲ ಕಡೆಗೆ. ಅಲ್ಲಿ ಇದ್ರೊಳಗೆ ಮಾಡ್ಯಾರ ಬಳ್ಳಾರಿ ಒಳಗೆ ಏನೋ ಓರು, ಅದು ಸರ್ಕಾರದ MML ಕಂಪ್ನಿ, ಅವು ಎಷ್ಟು ಅವ್ಯವಹಾರಗಳದಾವು. ಮತ್ತು ಈ ಕಾಂಗ್ರೆಸ್ ಪಕ್ಷದವರು ಇವತ್ತೆಲ್ಲ ಏನು ಸಂವಿಧಾನದ ಪರವಾಗಿ ಎಲ್ಲ ಮಾತಾಡ್ತಾರೆ, ಇಂಥ ಮನುಷ್ಯನ ಹೆಂಗೆ ಪ್ರೆಸಿಡೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೀವು ಚಿಂತನೆ ಮಾಡಬೇಕು ಇಲ್ರಿ. ಇದರ ಅರ್ಥ ಅವರು ಒಬ್ಬರದೇ ಅಂತ ಹೇಳ್ತಾ ಇಲ್ಲ. ಆ ಯಡಿಯೂರಪ್ಪ ಇಬ್ಬರು ಶಾಮೀಲಾಗಿ ಹೆಂಗಿದಾವ ನೋಡ್ರಿ ಇವರೆಲ್ಲರೂ. ಇವತ್ತು 3 ಮಂದಿ ಒಬ್ರಿಗೊಬ್ರಿಗೂ ಹೆಂಗಿದೆ ಈಗ ಇದಲ್ಲ. ನೀವು ನಮ್ಮ ಮಹಾಬೂಬರು ಯಾರು ಸಿದ್ದರಾಮಯ್ಯ ಅವರು ದೇವರಾಜ್ ಅರಸವರು ಫೋಟೋಗೆ ಹಾಕಿ ಅವರ ಆದರ್ಶಕತೆಲ್ಲ ಹೇಳ್ತಾರೆ. ಆ ಮಹಾಶಯರು ಇಡೀ ಜಗತ್ತಿನೊಳಗೆ ಅವ್ರ ಹೆಸರಿದೆ. ಚಿಕ್ಕ ಚಿಕ್ಕ ರೈತರ ಸಲುವಾಗಿ 1973 ಮಾರ್ಚ್ 1 74 ಮಾರ್ಚ್ 1 ಅದನ್ನು ಅವರಿಂದ ಭೂಮಿ ಪಡಿಬಲಾರ್ದಂಗೆ ಗಟ್ಟಿಮುಟ್ಟು ಮಾಡಿದ್ರು. ಈಗ ಇವರೆಲ್ಲರೂ ಕೂಡಿ ಏನು 3 ಕೃಷಿ ಕಾಯ್ದೆ ಹೇಳ್ತಿಲ್ಲ, ಅದರೊಳಗೆ ಅದನ್ನು ಒಂದಿದೆ. ಅದು ಒಂದು ದೊಡ್ಡ ಹೋರಾಟ ಆಗಬೇಕಂತ ನನ್ನ ಪಕ್ಕ ಇದೆ. ಈ 80 ಆಗಿದೆ ವಯಸ್ಸು, ದೇವರು ಇನ್ನೂ ವಿಲಿಂಗ್ ಇದ್ರೆ ಮತ್ತೆ ನಾವೆಲ್ಲ ಜಾಥಾ ಮಾಡಿ ಎಲ್ಲ ಮಾಡಿ ಇವರಿಗೆ ನಾಚಿಕೆಗೇಡ್ತನ ಮಾಡುವಂಥ ವಾತಾವರಣ ನಾವು ನಿಮ್ಗೆ ಕರ್ತವ್ಯ ಇದೆ, ನಾವು ನೀವು ಮಾಡೋಣ. ಈ ಹಂಗೆ ಬೆಳಗ್ಗೆ ಮಾಡ್ತೇವೆ. ಓಕೆ.